ರುಕ್ಮಿಣಿ, ದೇವ ರುಕ್ಮಿಣಿ, ಪ್ರಿಯ ಬಾಬೇಗ ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ ಮನಮೋಹನ ಬಾಬೇಗ 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 ಮನಮೋಹನ ರುಕ್ಮಿಣಿ, ಸ್ವಾಮಿ
ನಿಮ್ಮ ಆಗ ಪಾತ್ರದಲ್ಲಿ ನಾನು ನೃತ್ಯಳಾದೆ ಪ್ರಾಣೇಶ್ವರ. ಹಾಗಾದ್ರೆ ಇದು ನಿಶ್ಚಯವಾಯಿತೆ? ನಾನು ಮೊದಲು ಹೇಳಲಿಲ್ಲವೇ? ನಿಶ್ಚಯವಾಯಿತು ಪ್ರಿಯೆ. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ಈ ಹೃದಯವನ್ನಲ್ಲಿಯುವುದೆಂದು? ಉಪಾಯವಿಲ್ಲ ಪ್ರಿಯೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃತವರ್ಮ ಮುಂತಾದ ಮಹಾರಥಿಕರು, ಮತ್ತೊಂದು ಕಡೆ 7 ಅಕ್ಷೋಣಿ ಪಾಂಡವರ ಸೈನ್ಯ. ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಎಷ್ಟು ಜನ ಜೀವಂತರಾಗಿ ಉಳಿಯುವರು ಅಥವಾ ಹದಗೈಯುವರು? ಯುದ್ಧ ಯುದ್ಧ ಯುದ್ಧ. ಪ್ರಪಂಚದ ಅನಂತ ಪ್ರಳಯ, ಹಸ್ಯಮ ಧ್ವಂಸ. ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪ ಕೊಡಲಿಕ್ಕೆ, ಶಾಂತಿ ಸಂಧಾನಕ್ಕೆ ತಾವು ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ಕಾಳ ಸರ್ಪ ಕಚ್ಚಿದವರನ್ನು ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ದೇವಿ. ಪುರಾತನದ ಹಳೆವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷಿತವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿ 11 ಕಣವು ರಕ್ತರಸದಿಂದ ತೋಯಿಸಿ ಸುಜರ್ಥವನ್ನಾಗಿ ಮಾಡಿ ಪುಣ್ಯದ ಬೀಜವನ್ನು ನಡೆಸುವೆನು. ಆ ಬೀಜವು ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳು ಈ ಜಗತ್ತಿಗೆ ಕೊಡುವುದು. ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತಿನೆಲ್ಲ ಜೀವಂತವಾಗಿ ಮಾಡುತ್ತಲೇನು? ಅದರಲ್ಲಿದ್ದ ರಕ್ತಪಾತದ ಅವಶ್ಯಕತೆ ಏಕೆ ಪ್ರಭು? ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅಭಯವನ್ನು ಛೇದಿಸುವ ಹೊರತಾಗಿ ಮತ್ಯಾವ ಉಪಾಯವೂ ಇಲ್ಲ ದೇವಿ. ಆರ್ಯವರ್ತಕ್ಕೀಗ ಇಂಥ ವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸೋರೆಯಿಂದ ಪರಮೋತ್ತರಾದ ಶಕ್ತಿಯ ನಾಡಿಗಳಲ್ಲಿ ರಕ್ತವೇದಿಕ್ಯವು ಹೆಚ್ಚಿ ಅಧರ್ಮದ ರೋಗವು ಅಂಕುರವಾಗಿ ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡುವುದರ ಹೊರತಾಗಿ ಧರ್ಮ ಸ್ಥಾಪನೆ ಆಗುವುದಿಲ್ಲ ದೇವಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರ. ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಕಾಂಡ ನಿಲ್ಲಲಿ. ಆಗಲಿ ಪ್ರಿಯೆ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ತೆರಳುವೆನು. ಅದಕ್ಕಾಗಿ ನಾನು ಈ ದಿನ ಹಸ್ತಿನಾವತಿಗೆ ತೆರಳುವೆನು. ಶಾಂತಿಯಾದರೆ ಆಗಲಿ, ಇಲ್ಲವೇ ಯುದ್ಧವೇ ಸಿದ್ಧವಾಗಲಿ. ಆಗಲಿ ದೇವ. ರುಕ್ಮಿಣಿ ಸ್ವಾಮಿ, ನಾನು ಹಸ್ತಿನಾವತಿಗೆ ತೆರಳುವ ಮುನ್ನ ನಿನ್ನ ಸೌಂದರ್ಯ ಲಾವಣ್ಯ ಒಂದು ಸಾರಿ ವರ್ಣಿಸಲೇ? ಹಾಗಲಿ. ಮೋಹಿನಿ ಲಾವಣ್ಯ ರೂಪಿಣಿ ಕಾಮನರಗಿಣಿ ಸೌಂದರ್ಯ ಮಾಲಿನಿ ಬಾ ಬಾ ನವನಾಟ್ಯ ಮಯೂರಿ ಮನೋಹರಿ
ಮಂತ್ರಿ ಸೇನಾಧೀಕ್ಷಣೆ ಸೇನಾಧೀಕ್ಷಣೆ ಈಗ ರಾಜವೇ ಈಗ ರಾಜವೇ ಮಹಾಮಂತ್ರಿ ದೇವ ಮಹಾಮಂತ್ರಿ, ನಮ್ಮ ಭಾರತ ರಾಜ್ಯದಲ್ಲಿ ಸಕಲ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಇರುವಲ್ಲಿ ವಿಚಾರವನ್ನು ಜಾಗೃತಿಯಾಗಿ ತಿಳಿಸು. ಮಹಾಮಂತ್ರಿ, ಕೇಳು ಬೇರೆ ಬಲಭದ್ರ ರಾಜ ಇವರ ಶೂಬೇನು ಕೇಳು ಬೇರೆ ಬ್ರಹ್ಮಣಾದಿ ಕ್ಷತ್ರಿಯ ವೈಶಸೂತ್ರರಲ್ಲಿ ಬ್ರಹ್ಮಣಾದಿ ಕ್ಷತ್ರಿಯ ವೈಶಸೂತ್ರರಲ್ಲಿ ಹರ್ಷದಿಂದ ಕೂಡಿ ಬಾಳ್ವೆ ನಡೆಸಿದೆ ಕೇಳು ಬೇರೆ ಬಲಭದ್ರ ರಾಜ ಇವರ ಶೂಬೇನು ಕೇಳು ಬೇರೆ ಮಹಾಮಂತ್ರಿ, ಕಾಲ ಕಾಲ ಕೇಳಮ್ಮ ದ್ವಾರಕಾಲ ಜನನಿ ಕಾಲ ಕಾಲ ಕೇಳಮ್ಮ ದ್ವಾರಕಾಲ ಜನನಿ ಮಳೆಗಾಲಾಗಿ ಬೆಳೆ ಬೆಳೆ ಸುಖಲಿ ಪ್ರಾಯಗಳಿರಬಹುದು ಕೇಳು ಬೇರೆ ಬಲಭದ್ರ ರಾಜ ಇವರೇ ಕೇಳು ಬೇರೆ ಮಹಾಮಂತ್ರಿ, ಭಗವಂತರ ಕೃಪೆಯಿಂದ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆಗಳು ಬೆಳೆದು ಸುಖ ಸಂತೋಷದಿಂದ ಭಗವದ್ ಭಕ್ತರಾಗಿರೋದು ಮಧ್ಯಾಹ್ನಪ್ಪಣೆ. ಬೇಷ್, ಬಹಳ ಸಂತೋಷ. ನಿನ್ನ ರತ್ನಾಸನದಲ್ಲಿ ನೀನು ಕುಳಿತುಕೋ. ಸೂರನಾದ ಸೈನಾಧೀಕ್ಷಣೆ. ಬೇಳೈ ಸೈನಾಧಿನಾಥನೇ, ಕೇವಲ ಸೈನ್ಯದ ನೀತಿಯೋ. ಬೇಳೈ ಶತ್ರುವಾಧರ ಮುದ್ದು ಬಿಡಿಯುವೆ, ಮುದ್ದು ಬೆಳೆಯುವ ನೋಡಿದರೆ
ಹೇಳುವೆ ಭೈರಾಧಿಕನೇ. ಇವರಿಗೂ ಮಣಿಯನು ಹರಿದೆಯನು ಸೈನ್ಯದ ಇವರ ವೈಶ್ಯನದು ಬೇಲೈ ಸೈನ್ಯಾಧಿನಾಥನೇ. ನಮ ಸೈನ್ಯದ ದೇವಿಯೋ ಬೇಲೈ ಭೈರಾಧಿಕನೇ. ಬಲಭದ್ರದೇವ, ನಮ್ಮ ಸೈನ್ಯದ ಪಡೆ ಯಾವ ರೀತಿ ಇರುವುದು ವಿಚಾರವನ್ನು ಜಾಗ್ರತೆಯಾಗಿ ತಿಳಿಸು. ಬಲಭದ್ರದೇವ, ಇಜ್ಞಾಪಿಸಬೇಕು. ಮುಂದಕ್ಕೋ ಉಪ ಲಾಲಿ ಸೈನ್ಯವೇ, ಉಪ ಲಾಲಿ ಸೈನ್ಯವೇ, ಭಾಗ್ಯವಾಲಿಕ ಉಪ ಲಾಲಿ ಸೈನ್ಯವೇ. ಬಲಭದ್ರ ಗೋಪಾಲನೆ, ನಮ್ಮ ಯಾದವ ಸೈನ್ಯವು ಅನೇಕ ರಾಜರಿಗೆ ಗುತ್ತಿಗೆ ಹಾಕಿ ದುಷ್ಟ ರಾಜಗಳನ್ನು ಸೆರೆ ಹಿಡಿದು ಅವರಲ್ಲಿರುವ ಕಪ್ಪ ಕಾಯ್ದೆಗಳನ್ನು ವಶಪಡಿಸಿಕೊಂಡಿರುವಲ್ಲದೆ ಎಲ್ಲೆಲ್ಲಿಯೂ ನಮ್ಮ ದ್ವಾರಕಾ ರಾಜ್ಯದ ಕೀರ್ತಿಯನ್ನು ಕೊಂಡಾಡುವಂತೆ ಮಾಡಿರುವುದು. ಮತ್ತೇನಪ್ಪನೆ ಪ್ರಭು, ಮತ್ತೇನಪ್ಪನೆ. ಬಹಳ ಸಂತೋಷ. ನಿನ್ನ ರತ್ನಾಸನದಲ್ಲಿ ನೀನು ಕುಳಿತುಕೋ. ಮಹಾಮಂತ್ರಿ ರಾಜೇಂದ್ರ, ಸೈನಾಧೀಕ್ಷಣೆ ರಾಜೇಂದ್ರ, ಮಹಾಮಂತ್ರಿ ರಾಜೇಂದ್ರ, ದೊರೆಯಲು ಬಾನನು ಬಾನನಾದೆನು ಇಳೆಯಲು ಬಾನನು ಬಾನನಾದೆನು. ರಾಜೇಂದ್ರ, ರಾಜನು ನಾನಾದೆ ಹೇಗನು ಅಲೆಯುವ
ರಾಜೇಂದ್ರ, ನಿಮ್ಮ ಸಾಹಸ ಪರಾಕ್ರಮಗಳನ್ನು ಕೇಳಿ ನಾನು ಬಹಳ ಸಂತುಷ್ಟನಾದೆನು. ಇನ್ನು ನಿಮ್ಮ ಸ್ಥಳದಲ್ಲಿ ನೀವು ಕುಳಿತುಕೊಳ್ಳಿ. ರಾಜೇಂದ್ರ. ಚಾರ, ಮಹಾರಾಜನಿಗೆ ಜೈವಾಗಲಿ. ಚಾರಣೆ ವರ್ತಮಾನವೇನು? ಅರ್ಚನಾವತಿಯಿಂದ ದುರ್ಯೋಧನ ಸಾರ್ವಭೌಮ ಚಕ್ರವರ್ತಿಗಳು ಒಂದು ದಾರದಲ್ಲಿ ಆಗಮಿಸಿದರು ಪ್ರಭು. ಏನು ದುರ್ಯೋಧನ ಚಕ್ರವರ್ತಿ ಬರ್ತಿರೋನೆ? ಪ್ರಭು, ಹೌದು. ಬಹಳ ಮರ್ಯಾದೆಯಿಂದ ಆ ದುರ್ಯೋಧನನ್ನು ಕರೆದುಕೊಂಡು ಬಾ. ಮಹಾಪ್ರಭು. ಮಾವನವರದ ಗುರುಬಲ ಭದ್ರದೇವನಿಗೆ ವಂದಿಸುವೆನು. ಗುರುರಾಜ ಬಾ. ಕ್ಷೇಮವೇ? ಈ ರತ್ನಾಸನದಲ್ಲಿ ಕುಳಿತುಕೋ. ಬಹಳ ಸಂತೋಷ ಮಾವ. ಹೆಲೆ, ಯಾರಲ್ಲಿ? ಏನಪ್ಪಣೆ ಪ್ರಭು? ಈ ಸಂತೋಷದ ಸಮಯದಲ್ಲಿ ಆಸ್ಥಾನದ ನರ್ತಿಕೆಯರಿಂದ ಜ್ಞಾನ ನಾಟ್ಯ ಪ್ರಾರಂಭ. ಮಹಾಪ್ರಭು. ಮಹಾಮಂತ್ರಿ ರಾಜೇಂದ್ರ, ಸೂರನಾದ ಸೈನಾಧೀಕ್ಷನೇ ಗುರುರಾಜ. ಮಹಾಮಂತ್ರಿ ರಾಜೇಂದ್ರ, ಅಂದದ ಶಿಲೆಗೆರಡು ನಲಿದಾಡಿದೆ. ಮಹಾಮಂತ್ರಿ ಶಿಲೆಯೆರಡು ಪರಿಮಳ ಹೂಬಿರಿದು. ಅಂದದ ಶಿಲೆಯೆರಡು ನಲಿದಾಡಿದೆ. ಗುರುರಾಜ ರಾಜೇಂದ್ರ, ಮೋಹಿನಿಗೆನ್ನುವುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿಗೆನ್ನುವುದು ಇವಳೆಸರಲ್ಲವೇ, ಮನಮೋಹ ತುಂಬಿ ಚೆಲುವಲ್ಲವೇ. ನಾಯಕನೇ ನಿನಗೆ ಈ ಹೂವಲ್ಲವೇ, ನಾಯಕನೇ ನಿನಗೆ ಈ ಹೂ ಅಲ್ಲವೇ. ನಾಯಕನೇ ನಿನಗೆ ಈ ಹೂ ಅಲ್ಲವೇ, ನಿನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆಗೆರಡು ನಲಿದಾಡಿದೆ. ಮುತ್ತಿನ ಮಾಲೆಯ ಕಟ್ಟಿ ತಂದಿ ಹಾಗೆಂದು, ಆಸೆಯು ತುಂಬಿದ ತುಂಬಿಯ ರೀತಿ ತಾನೊಂದು. ಮುತ್ತಿನ ಮಾಲೆಯ ಕಟ್ಟಿ ತಂದಿ ಹಾಗೆಂದು, ಆಸೆಯು ತುಂಬಿದ ತುಂಬಿಯ ರೀತಿ ತಾನೊಂದು. ಕತ್ತ ಎನ್ನದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ಸಂಗೀತದ ಶಿಲನಾಗ ಆಡುತ್ತಾ ನಲಿಯುವುದು ತಾನೊಂದು. ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು. ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು, ಹಾಡುತ್ತಾ ಬರುವುದು ದುಂಬಿಯ ತರ, ಹಾಡುತ್ತಾ ಬರುವುದು ದುಂಬಿಯ ತರದಿ, ಹಾಡುತ್ತಾ ಬರುವುದು ದುಂಬಿಯ ತರದಿ,
ಹಾಡುತ್ತ ಬರುವುದು ದುಂಬಿಯ ತರಲಿ ಅಂದದ ಶಿಲೆಯೆರಡು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಮುಗಿದಿತು ಅಂದದ ಶಿಲೆಯೆರಡು ನಲಿದಾಡಿದೆ ನಲಿದಾಡಿದೆ ನರ್ತಿಕರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿಕೊಡಿ. ಯಾರಲ್ಲಿ ಕುರುರಾಜ ಮಾವ ಅಸ್ಥಿರವತಿಯಲ್ಲಿ ಗಾಂಧಾರಿ ದೇವಿ ಧೃತರಾಷ್ಟ್ರನಾದ ಮಾವನವರು ಇನ್ನು ಮುಂತಾದವರೆಲ್ಲರೂ ಕುಶಲವೇ? ಕುಶಲದಿಂದಿರುವರು ಮಾವ. ಅಲ್ಲದೆ ನೀನು ಇಷ್ಟು ಕಾತರದಿಂದ ಬರಲು ಕಾರಣವಾದರೂ ಏನು? ಭದ್ರದೇವ, ಇಂದಿನಿಂದ ಪಾಂಡವರಿಗೂ ನಮಗೂ ಯುದ್ಧವು ಆರಂಭವಾಗಿರುವುದು. ಅದಕ್ಕಾಗಿ ರಣಕ್ಷೇತ್ರಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಭಯವನ್ನು ಸಾಧಿಸಲು ನಾನಿಲ್ಲಿಗೆ ಬಂದಿರುವೆನು. ಆದರೆ ಆ ಅರ್ಜುನನು ನಿರಾಯುಧನಾದ ಆ ಕೃಷ್ಣನನ್ನು ಅಪೇಕ್ಷಿಸಿರುವನು. ನಾನು ನಿಮ್ಮ ಸೈನ್ಯವನ್ನು ನಿಮ್ಮನ್ನು ಅಪೇಕ್ಷಿಸಿರುವೆನು. ಮಹಾಮಂತ್ರಿ ರಾಜೇಂದ್ರ, ಸೈನಾಧೀಕ್ಷಣೆ ರಾಜೇಂದ್ರ, ಕುರುರಾಜ ಮಾವ, ಏನು ನಿಮಗೂ ಪಾಂಡವರಿಗೂ ಯುದ್ಧ ಆಗಿರುವುದೇ? ಕಪಟಿದನು ಜಯನು ಋಷಿವೇಶವಂತಾಲಿ. ಕುರುರಾಜ ಕಪಟಿದನು ಜಯನು ಋಷಿವೇಶವಂತಾಲಿ ನನ್ನ ಸಹೋದರಿಯ ಶುಭಾಶಯನು ಕಪಾಣ ಮಾಡಲು ಪಾಂಡವರ ಮದವನ್ನಡಿಗಿಸಲು ನಾವು ಪಾಂಡವರ ಮದವನ್ನಡಿಗಿಸಲು ನಾವು ಸಮಯ ಒದಗಿತು ಕೌರವೇಂದ್ರ. ಪಾಂಡವರ ಮದವನ್ನಡಿಗಿಸಲು ಪಾಂಡವರ ಮದವನ್ನಡಿಗಿಸಲು ಸಮಯ ಒದಗಿತು ಕೌರವೇಂದ್ರ. ಕೌರವೇಂದ್ರ ಕೌರವೇಶ್ವರ, ಭಯವನ್ನು ಬಿಡು. ನಿನ್ನ ಯುದ್ಧವು ನನ್ನದೆಂದು ಭಾವಿಸಿ ರಣಕ್ಷೇತ್ರದಲ್ಲಿ ನಾನು ಜಯವನ್ನು ಹೊಂದಲು ಸಿದ್ಧನಾಗಿ ಇರುವೆನು. ಏಕೆಂದರೆ ಮಧ್ಯಮ ಪಾಂಡವನಾದ ಅರ್ಜುನನು ನನ್ನ ಸಹೋದರಿಯಾದ ಸುಭದ್ರೆಯನ್ನು ಅಪಹರಣ ಮಾಡಿ ವಿವಾಹವಾದಾಗನಿಂದಲೂ ಆ ಪಾಂಡವರ ಮೇಲೆ ಉಗ್ರವಾದ ಕೋಪವೇ ಇನ್ನು ನನ್ನ ಸಹೋದರನಾದ ಶ್ರೀಕೃಷ್ಣನಾದರೂ ಆ ಪಾಂಡವರಿಗೆ ಕೀಲುಗೊಂಬೆಯಾಗಿರುವನು. ಇರಲಿ ದುರ್ಯೋಧನ, ನೀನು ಭಯಪಡಬೇಡ. ನಿನ್ನ ಯುದ್ಧವು ನನ್ನದೆಂದು ಭಾವಿಸಿ ಈಗಲೇ ಹಸ್ತಿನಾವತಿಗೆ ಹೊರಟಿರುವೆನು. ಯುದ್ಧ ಮುಗಿಯವರೆಗೂ ನಾನು ಬರುವುದಿಲ್ಲ. ನೀನಿನ್ನು ನಡೆ. ಅನುಕೃತರಾದನು ಗುರುದೇವ, ನಾನು ಹೊರಡುವೆನು. ಮಹಾಮಂತ್ರಿ ಬಲಭದ್ರ ದೇವ, ಆ ಪಾಂಡವರ ಯುದ್ಧಕ್ಕಾಗಿ ದುರ್ಯೋಧನ ಸಹಾಯಕ್ಕಾಗಿ ಹಸ್ತಿನಾವತಿಗೆ ಹೊರಟಿರುವೆನು. ಯುದ್ಧ ಮುಗಿಯವರೆಗೂ ನಾನು ಬರುವುದಿಲ್ಲ. ನೀನು ಮಾತ್ರ ರಾಜ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಬಲಭದ್ರ ದೇವ ಇರಬೇಕು. ಜ್ಞಾಪಿಸನು. ಸೂರನಾದ ಸೈನಾಧೀಕ್ಷಣೆ, ಬಲಭದ್ರ ದೇವ, ನೀನು ಸಹ ನಮ್ಮ ರಥವನ್ನು ಸಿದ್ಧಪಡಿಸಿ ನಮ್ಮ ಸೈನ್ಯದೊಡನೆ ಬರವನಾಗು. ಬಲಭದ್ರ ದೇವ, ನಮ್ಮ ಪ್ರಚಂಡ ಸೈನ್ಯವು ಘೋರ ಯುದ್ಧ ಮಾಡಲು ಸದಾ ಪ್ರತಿಯಾಗಿ ನಿಂತಿರುವರು. ನೀವಿಂದು ರಥಾರೂಢರಾಗಿ. ಎಲೆ ಚಾರಣೆ, ಎಲೆ ಚಾರಣೆ, ನಮ್ಮ ದ್ವಾರಕ ನಗರದ ಪ್ರಜೆಗಳೆಲ್ಲರೂ ಯುದ್ಧಕ್ಕೆ ಹೋಗಬೇಕೆಂದು ಡಂಗೋರದ ಮೂಲಕ ಮನೆ ಮನೆಗೆ ಒಬ್ಬರು ಹೊರಡಬೇಕೆಂದು ಡಂಗೋರದ ಮೂಲಕ ತಿಳಿಸು. ಮಹಾಪ್ರಭು ಕೇಳಿ ಬುದ್ಧಿ ಕೇಳಿ.
ಏನಿದು? ಓಹೋ ಬಾಬಾ ಏನು ಹುಡುಗರೇ, ಹುಡುಗಿಯರೇ, ಹುಡುಗರೇ, ಹುಡುಗರೇ, ಹುಡುಗಿಯರೇ, ಅಜ್ಜರೇ, ಉಜ್ಜರೇ, ಎಲ್ಲರೂ ಕೇಳ್ರಿ. ವಿರೋಧನಪ್ಪನವ್ರ ಸಹಾಯಕ್ಕೆ ನಮ್ಮ ಬಲಭದ್ರಪ್ಪನವ್ರು ಆರ್ಡರ್ ಮಾಡೋದು ಗುದ್ದಾಡಕ್ಕೆ ಮಾಣಿಕಬ್ರು ಜಗಳ ಕಾಯಕ್ಕೆ ಬರ್ತಾರಂತೆ, ಎಲ್ಲ ಬರ್ಬೇಕಂತೆ. ನೀವೆಲ್ಲ ಬರುವಾಗ ನಿಮ್ಮ ಸಾಮಾನುಗಳನ್ನು ಜೋಪಾನವಾಗಿ ಭದ್ರವಾಗಿ ಎತ್ಕೊಂಡು ನೋಡ್ಬೇಕು. ಬುದ್ಧಿ ಹೇಳಿಸ್ತಾ ಬಾರ್ದಾಗಿರ್ದ ಇದ್ರೆ 300 ರೂಪಾಯಿ ಸಜಾ, 3 ತಿಂಗಳು ಸುಳ್ಬೇಡ. ನಾನು ನಮ್ಮ ಲೈಗಿದೆ ಬಂದ್ಬಿಡ್ತೀನಿ ಬುದ್ಧಿ. ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಭಲಂಬರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಹೊಲದಲ ಹಿಡಿಕೊಲ್ಲ ಭಾರತ ಮರವೆ, ಹೊಲದಲ ಹಿಡಿಕೊಲ್ಲ ಭಾರತ ಮರ. ಬೊಗಿಲನೆ ಪ್ರಕಟಿಸಿದ, ಬೊಗಿಲನೆ ಪ್ರಕಟಿಸಿದ ಧೀರನಾಗಿಯೇ ಭೀಕರರದು, ಧೀರನಾಗಿಯೇ ಭೀಕರರ ಧೂಳು ಕೈಯುವೆ ಪಾಂಡುಗಾರ, ಧೂಳು ಕೈಯುವೆ ಪಾಂಡುಗಾರ. ಭಲಂಬರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ರಣ ಪ್ರಚಂಡ ಭರತ ಖಂಡ ತ್ರಿವಿಕ್ರಮ ಸ್ಥೂಲಕಾಯ ಈ ಕುರು ಚಕ್ರೇಶ್ವರನಿಗೆ ಗುರು ಬಲರಾಮ ಕ್ಷೋಣಿಯಾದವ ಸೈನ್ಯ ಬಲ ನನ್ನದೇ ಜಯ.
ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ಮಾಯಾ ಪ್ರಪಂಚವೇದೋ ಮದನಾಂತಕಲೀಲಾಮಯ. ಮಾಯಾ ಪ್ರಪಂಚವೇದೋ ಎಂತಹ ಮೋಸವಾಯಿತು. ದುರ್ಯೋಧನನು ಹೋಗಿ ನನ್ನ ಅಗ್ರಜನಾದ ಬಲರಾಮನ ಸಹಾಯವನ್ನು ಕೇಳಿರುವನಲ್ಲ. ಅಣ್ಣ ಅಗ್ರಜನು ಬಾಲಾಯುಧವನ್ನು ಹಿಡಿದು ಸೈನ್ಯದಲ್ಲಿ ನಿಂತರೆ ಧರ್ಮದರ್ಶಿಗಳಾದ ಪಾಂಡವರ ಜಯದ ಆಸೆಯನ್ನು ಬಿಡಬೇಕಾಗುವುದು. ಆದ್ದರಿಂದ ಈಗ ನಂದು ಉಪಾಯವನ್ನು ಮಾಡಿ ಬಲರಾಮನ ಬಹಿರ್ಭೂಮಿಗೆ ಹೋಗುವ ಮಾರ್ಗದಲ್ಲಿ ಒಂದು ಗೋವನ್ನು ನಿರ್ಮಿಸಿ ಬಲರಾಮನ ಬಹಿರ್ಭೂಮಿಗೆ ಹೋಗುವ ಮಾರ್ಗದಲ್ಲಿ ಆದ್ದರಿಂದಲೇ ಅದನ್ನು ಮರಣ ಹೊಂದುವಂತೆ ನಟಿಸಿದರೆ ಅದರ ಪಾಪ ಪರಿಹಾರಕ್ಕಾಗಿ ನನ್ನಲ್ಲಿ ಆಲೋಚಿಸುತ್ತಾ ಬರುವನು. ಆಗ ನಾನು ಭೂ ಸಂಚಾರ ಮಾಡುವಂತೆ ಪ್ರಯತ್ನಿಸಿ ಈ ಮಹಾಭಾರತ ಸಂಗ್ರಾಮವನ್ನು ಪೂರ್ಣಗೊಳಿಸುವೆನು. ಎಲೈ ನನ್ನ ಯೋಗಮಾಯೆ, ಜಾಗೃತನಾಗು. ನೀನು ಬಂದು ಒಂದು ಗೋರೂಪವನ್ನು ಧರಿಸಿ ಬಲರಾಮನನ್ನು ಹಿಂಬಾಲಿಸಿ ಹೋಗು. ಏನು ಒಂದು ಗೋವು ನನ್ನನ್ನೇ ನೋಡುತ್ತಾ ಬೆರಬೆರನೆ ಬರುತ್ತಿರುವುದಲ್ಲ. ಬರಲಿ, ಒಂದು ಸಣ್ಣ ಶಿಲೆಯಿಂದ ಬೆದರಿಸುವೆನು. ಕೆಲವೇ ಗೋವೆ, ದೂರ ಸರಿ. ಅಯ್ಯೋ ಶಿವ, ಒಂದು ಸಣ್ಣ ಶಿಲೆಯಿಂದ ಬೆದರಿಸಿದ ಮಾತ್ರಕ್ಕೆ ಈ ಗೋವು ಮೃತ್ಯು ಹೊಂದಿತಲ್ಲ. ಎಲ್ಲಿಗೆ ಹೋಗಲಿ, ಏನು ಮಾಡಲಿ? ಹಾ ಪರಮೇಶ್ವರ, ಇದೇನು ಬಲರಾಮ ದೇವ, ಏನು ಈ ರಣ್ಣ ಮಾರ್ಗದಲ್ಲಿ ಏನು ಬಹಳ ಚಿತ್ತಾಕಾಂತನಾಗಿ ಕುಳಿತಿರುವಲ್ಲ, ಕಾರಣವೇನು ಹೇಳು, ಮೇಲೇಳು. ಸಾತ್ವಿಕಿ, ನನ್ನ ಘೋರ ಏನೆಂದು ಹೇಳಲಿ ಸಾತ್ವಿಕಿ. ಈ ದಿನ ನಾನು ಗೋಹತ್ಯಕ್ಕೆ ಗುರಿಯಾಗಿರುವನು ಸಾತ್ವಿಕಿ. ಅಯ್ಯೋ ಶಿವ ಶಿವ, ನಿಜವಾಗಲೂ ಗೋಹತ್ಯೆ ಮಾಡಿರುವೆಯಲ್ಲ. ಚೆನ್ನಾಯಿತು ಚೆನ್ನಾಯಿತು. ಈ ಗೋಹತ್ಯೆ ಪಾಪವನ್ನು ಪರಿಹರಿಸಿಕೊಳ್ಳಲು ಮೊದಲು ಬಲ್ಲವರಲ್ಲೇ ಆಲೋಚಿಸು. ಸಾತ್ವಿಕಿ, ಹಾಗಾದರೆ ಇದಕ್ಕಾಗಿ ಧರ್ಮಶಾಸ್ತ್ರವನ್ನು ಕೆಡದಿರುವವರು ಯಾರು ಸಾತ್ವಿಕಿ? ಈ ಯಾರೂ ಇಲ್ಲವೇ? ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳು, ಆತನಿಗೆ ತಿಳಿದೇ ಇರೋ ವಿಷಯ ಯಾವುದಿರುವುದು. ಸಾತ್ವಿಕಿ, ಹಾಗಾದರೆ ಬೇಗನೆ ಹೋಗಿ ಶ್ರೀಕೃಷ್ಣನನ್ನು ಕರೆದುಕೊಂಡು ಬಾ ಸಾತ್ವಿಕಿ. ಈಗಲೇ ಹೋಗುವೆ ಬಲರಾಮ ದೇವ. ಶ್ರೀಕೃಷ್ಣ ಪರಮಾತ್ಮ. ಅಗ್ರಜ, ಕೃಷ್ಣ ವಂದಿಸುವೆನು. ಏಕೋ ಬಹಳ ಚಿತ್ತಾಕೃತನಾಗಿರುವೆಯಲ್ಲ, ಕಾರಣವೇನು? ಸಾತ್ವಿಕಿ, ನನ್ನ ಘೋರ
ಏನೆಂದು ಹೇಳಲಿ ಸಾತ್ವಿಕಿ ಕೃಷ್ಣ? ವಂದೆಯ ಮಾಡಿ ಪಾಪಕ್ಕೆ ವಂದೆಯ ಮಾಡಿ ಪಾಪಕ್ಕೆ ಪಾಪಕ್ಕೆ ಪರಿಹಾರವನ್ನು ನನ್ನ ಘೋರ ಏನೆಂದು ಹೇಳಲಿ ಕೃಷ್ಣ? ಈ ದಿನ ನಾನು ಗೋಹತ್ಯಕ್ಕೆ ಗುರಿಯಾಗಿರುವನು ಕೃಷ್ಣ. ಏನು ಗೋಹತ್ಯವೇ? ಪ್ರಮೋದಂ ಪ್ರಮೋದಂ. ಅಣ್ಣ, ನಮ್ಮ ವಂಶಕ್ಕೆ ಕ್ಷೀಣ ಮಹಾಪಾಪ ಅತಿ ಭಯಂಕರ. ಮುಂದೇನು ಗತಿ ಅಣ್ಣ? ಕೃಷ್ಣ, ನೀನು ವೇದಶಾಸ್ತ್ರದಲ್ಲಿ ಮಹಾಪಂಡಿತನಾದ್ದರಿಂದ ಯಾವುದಾದರೂ ಒಂದು ಉಪಾಯವು ತಿಳಿಸಬಾರದೆ ಕೃಷ್ಣ? ತಿಳಿಸುವುದೇನಣ್ಣ? ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮಾಡಿ ಹರಿದ್ವಾರ, ಕಾಶಿ, ಗಯೆ, ಗೋಕರ್ಣ ಮೊದಲಾದ ಪುಣ್ಯಕ್ಷೇತ್ರಗಳನ್ನು ಸಂಚರಿಸಿ ಗಂಗಾ, ಯಮುನಾ, ತುಂಗಭದ್ರಾ, ಕಾವೇರಿ, ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಪ್ರತಿದಿನವೂ ಭಗವಂತನ ಸ್ಮರಣೆ ಮಾಡಿದರೆ ಗೋಹತ್ಯೆ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ನೀನು ಅದರಂತೆ ಮಾಡು ಅಣ್ಣ. ಕೃಷ್ಣ, ಅಣ್ಣ, ಹಾಗಾದರೆ ಬೇಗನೆ ಈಗಲೇ ನಾನು ಭೂಸಂಚಾರಕ್ಕೆ ಹೊರಡುವೆನು. ನೀನು ಮಾತ್ರ ರಾಜ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು, ತಿಳಿಯಿತೆ? ಇದೇನು ಬಲರಾಮ ದೇವ, ಈಗ ತಾನೇ ಸಭೆಯಲ್ಲಿ ದುರ್ಯೋಧನಿಗೆ ಸಹಾಯ ಮಾಡಲು ಯುದ್ಧಕ್ಕಾಗಿ ಹೊರಡಬೇಕೆಂಬ ಸೈನ್ಯಕ್ಕೆ ಆಜ್ಞಾಪಿಸಿರುವಲ್ಲ. ಈಗ ಅದನ್ನೆಲ್ಲ ಮರೆತು ನೀನು ಭೂಸಂಚಾರಕ್ಕೆ ಹೊರಟರೆ ಅಯ್ಯೋ ಪಾಪ, ನಿನ್ನನ್ನೇ ನಂಬಿರುವ ಆ ದುರ್ಯೋಧನ ಗತಿ ಏನಾಗಬೇಕು? ಸಾತ್ವಿಕಿ, ಆ ದುರ್ಯೋಧನ ಗೊಡವೆ ನನಗೆ ತಕ್ಕೆ ನನಗೊದಗಿರುವ ಆಪತ್ತನ್ನು ಹೊಣೆಯಿಸಿಕೊಂಡರೆ ಸಾಕು ಸಾತ್ವಿಕಿ. ಕೃಷ್ಣ, ಅಣ್ಣ, ನಾನು ಈಗಲೇ ಭೂಸಂಚಾರಕ್ಕೆ ಹೊರಡುವೆನು. ಅಗತ್ಯವಾಗಿ ಆಗಬಹುದಣ್ಣ. ಅತಿ ಜಾಗರೂಕತೆಯಿಂದ ಹೋಗಿ ಸಾವಕಾಶವಾಗಿ ಬಾಣ್ಣ. ಹೌದೌದು ಬಲರಾಮ ದೇವ, ಹರ ಹರ ಮಹಾದೇವ ಸ್ಮರಣೆ ಮಾಡುತ್ತಾ ಸಾವಕಾಶವಾಗಿ ಹೋಗಿ ಬರಬಹುದು. ಸಾತ್ವಿಕಿ, ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ಪರಮಾತ್ಮ ವಾಸುದೇವ, ಏನು ನಿನ್ನ ಮಾಯೆ? ಕರುಣ ಹರೇ ಕರುಣವರೇ, ಕರುಣಿಸು ಪರೇ
ಕಷ್ಟವಯ್ಯ ಕಷ್ಟ. ನಿನ್ನ ಸಹವಾಸ ಇಲ್ಲ ಸಲ್ಲದ ದೋಷ ಆರೋಪಣೆಯನ್ನು ಬಲರಾಮ ದೇವರ ಮೇಲೆ ತಂದೊಟ್ಟಿ ಸ್ಥಳಭ್ರಷ್ಟನಾಗಿ ಮಾಡಿರುವೆ. ಇನ್ನು ಮುಂದೆ ನನ್ನ ಗತಿ ಏನು ಮಾಡುವೆಯೋ ನನಗೂ ಬೇರೆ ತಿಳಿಯದು ಪರಮಾತ್ಮ. ಸಾರ್ಥಕಿ, ನಾನು ನಿರಾಯುಧನಾಗಿ ಪಾಂಡವರ ಕಡೆ, ಅಣ್ಣ ಬಲಭದ್ರನು ಹಾಲಾಯುಧವನ್ನು ಹಿಡಿದು ಕೌರವರ ಕಡೆ ನಿಂತು ಉಭಯ ಪಕ್ಷದವರನ್ನೇ ಹೋರಾಡುವಾಗ ಬಲಭದ್ರನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಅಪಾಯ ಬರುವ ಸಂದರ್ಭದಲ್ಲಿ ಉಪಾಯದಿಂದ ಗೆಲ್ಲಬೇಕು. ತಿಳಿಯಿತೆ? ತಿಳಿಯಿತು ಪರಮಾತ್ಮ. ನಡೆ ಹೋಗೋಣ.